Welcome back to my YouTube channel. Today also we discuss about question paper review of electrical utility engineering section 5. ಇವತ್ತು ನಾವು ಸೆಕ್ಷನ್ 5ಯಲ್ಲಿ ಏನೇನು ಕ್ವಶನ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸೆಕ್ಷನ್ 5ಯಲ್ಲಿ ಮೇಜರಾಗಿ ನಾವು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂದರೆ causes of fire and types of fire extinguishers, the main components of the fire hazard system, the components of STP and explain the maintenance, the main components required for rain water harvesting system, application of IoT in industries, ಎನರ್ಜಿ ಆಡಿಟ್. ಇದು ನಮಗೆ ಸೆಕ್ಷನ್ 5ಯಲ್ಲಿ ಮೇಜರಾಗಿ ಕವರ್ ಆಗೋಂಥ ಟಾಪಿಕ್ಸು. ನಾನು ಕ್ವಶನ್ನು ಕೂಡ ಒನ್ ಬೈ ಇಲ್ಲಿ ಕೊಟ್ಟಿದ್ದೀನಿ. ಸೆಕ್ಷನ್ 5ಯಲ್ಲಿ ನಾವು ನಮ್ಮ ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿದ್ರೆ ಏನೇನು ಕ್ವಶನ್ ಬರುತ್ತೆ ಎಲ್ಲವೂ ಕೂಡ ಅಂದರೆ ರಿಪೀಟೆಡ್ ಎಲ್ಲವೂ ಆಲ್ಮೋಸ್ಟ್ STP, ಫೈರ್, ರೈನ್ ಹಾರ್ವೆಸ್ಟಿಂಗ್ ಸಿಸ್ಟಮ್, IoT, ಎನರ್ಜಿ ಆಡಿಟ್. ಇವೆಲ್ಲವೂ ಕೂಡ ನಮಗೆ ಕಾಮನಾಗಿ ಬಂದಿರೋಂಥವು. ನಾನಿವತ್ತು 3 ಟಾಪಿಕನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ಫೈರು, ರೈನ್ ಹಾರ್ವೆಸ್ಟಿಂಗ್, ಇನ್ನೊಂದು STP. ಇನ್ನು ಉಳಿದಿದ್ದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ವಿಡಿಯೋನ ಕಳಿಸ್ತೀನಿ. ಮೊದಲನೇದಾಗಿ ನೋಡ್ತಾ ಹೋಗೋಣ ದ ಕ್ಲಾಸಸ್ ಆಫ್ ಫೈರ್. ಈ ಫಿಗರ್ ನೋಡಿ, ನಿಮಗೆ ಮೇಜರಾಗಿ 5 ಟೈಪು ಫೈರ್ ನೋಡಲಿಕ್ಕೆ ಸಿಗುತ್ತೆ. ಕ್ಲಾಸಿಫಿಕೇಷನ್ ಆಫ್ ಫೈರ್ ಎ ಅಂದರೆ ಯಾವುದಪ್ಪ ಅಂದರೆ ಮೇಜರಾಗಿ ಪೇಪರ್, ಕ್ಲಾತ್, ವುಡ್. ಇದರಿಂದ ಬರೋಂಥ ಫೈರನ್ನ ನಾವು ಕೆಟಗರಿ ಎಗೆ ಸೇರಿಸ್ತೀವಿ. ಅದನ್ನು ಫ್ರೀಯಾಗಿ ಬರ್ನಿಂಗ್ ಆಗೋಂಥ ಕೆಟಗರಿ ನಾವು ಕ್ಲಾಸ್ ಎಗೆ ಸೇರಿಸ್ತೀವಿ. ನೆಕ್ಸ್ಟ್ ನೋಡಿದ್ರೆ ಕ್ಲಾಸ್ ಬಿ. ಇಲ್ಲಿ ಫಿಗರ್ ನೋಡಿದ್ರೆ ಗೊತ್ತಾಗುತ್ತೆ, ಇದು ಲಿಕ್ವಿಡ್ ಅಂದರೆ ಲೈಕ್ ನಮ್ಮ ಪೆಟ್ರೋಲ್, ಗ್ಯಾಸ್, ಡೀಸೆಲ್. ಇದರಿಂದ ಬರೋಂಥ ಫೈರ್ಗೆ ನಾವು ಕೆಟಗರಿ ಬಿ ಅಂತ ಕರಿತೀವಿ. ಫಾರ್ ನಂಬರ್ ಲಿಕ್ವಿಡ್ ಆರ್ ಗ್ಯಾಸ್, ಎಕ್ಸಾಂಪಲ್ ಪೆಟ್ರೋಲ್, ಡೀಸೆಲ್ ಆ್ಯಂಡ್ LPG ಪ್ರಾಡಕ್ಟಲ್ಲಿ ಬರೋಂಥವು ಎಲ್ಲವೂ ಕೂಡ ಕೆಟಗರಿ ಬಿ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಸೀಲ್ ನೋಡ್ತಾ ಹೋದರೆ ಈ ಫಿಗರ್ ನೋಡಿದ ತಕ್ಷಣ ಅರ್ಥ ಮಾಡ್ಬೋದು ಯಾವುದು ಟೈಪ್ ಆಫ್ ಫೈರ್ ಇಲ್ಲಿ ಬರುತ್ತೆ. ಕೆಟಗರಿ ಸಿಲಿ ಎಲೆಕ್ಟ್ರಿಕ್ ಫೈರ್ ನೋಡಿ, ಕೆಟಗರಿ ಸಿ ಇದು ಎಲೆಕ್ಟ್ರಿಕ್ ಫೈರ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಎಲೆಕ್ಟ್ರಿಕಲಿಂದ ಫೈರ್ ಆಗೋಂಥವೆಲ್ಲವೂ ಕೂಡ ಕೆಟಗರಿ ಸಿ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಕೆಟಗರಿ ಡಿ. ನೋಡಿ, ಇಲ್ಲಿ ನೋಡ್ತಾ ಹೋದರೆ ಇದು ಮೆಟಲಿಕ್ ಫೈರ್. ಈ ಸೋಡಿಯಮ್ಮು, ಮ್ಯಾಗ್ನೆಟಿಸಮ್ ಇದರಿಂದ ಅಂತ ಫೈರ್ ಆಗೋಂಥವಕ್ಕೆ ನಾವು ಕೆಟಗರಿ ಡಿಗೆ ಸೇರಿಸಿದ್ದೀವಿ. ನೆಕ್ಸ್ಟ್ ಕೆಟಗರಿ ಸಿ ಆರ್ ಕ್ಲಾಸ್ ಕೆ. ಇಲ್ಲಿ ನಿಮ್ಗೆ ನೋಡ್ತಾ ಹೋದರೆ ಇಲ್ಲಿ ಅಡುಗೆ ಮಾಡ್ತಾರೆ, ಅಲ್ಲಿ ಫೈರ್ ಆಗಿದೆ. ನಾವು ಇದನ್ನೇನಂತೀವಿ ಕುಕ್ಕಿಂಗ್ ಫೈರ್ ಅಂತ ಕರಿತೀವಿ. ಆರ್ ಅನಿಮಲ್ ಆರ್ ವೆಜಿಟೇಬಲ್ ಆಯಿಲ್ಸ್, ನಾವು ಅಡುಗೆ ಮನೆಗೆ ಯೂಸ್ ಮಾಡೋಂಥ ಆಯಿಲಿಂದ ಬರೋಂಥ ಫೈರ್ನ ನಾವು ಕ್ಲಾಸ್ ಕೆಗೆ ಸೇರಿಸಿದ್ವಿ. ಮೇಜರಾಗಿ ಈ ಫಿಗರ್ ನೋಡಿದ್ರೆ ನಿಮಗೆ ಅರ್ಥ ಮಾಡ್ಕೋಬೋದು. ಒಟ್ಟು 5 ಟೈಪ್ ಇದೆ. ಇದು ಕಾಮನಾಗಿ ಕೇಳಿರೋಂಥ ಕ್ವಶನ್. 5 ಟೈಪ್ಸ್ ಆಫ್ ಫೈರ್: ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿ, ಡಿ ಆ್ಯಂಡ್ ಕೆ. ಈಗ ನೆಕ್ಸ್ಟ್ ನಾವು ಟೈಪ್ಸ್ ಆಫ್ ಫೈರ್ ಎಕ್ಸಿಕ್ಯೂಟರ್ಸ್ ನೋಡ್ತಾ ಹೋಗೋಣ. ನಿಮಗೆ ನೋಡ್ತಾ ಇದ್ರೆ ಈ ಫಿಗರ್ ನೋಡಿದ್ರೆ ನಮಗೆ ಮೇಜರಾಗಿ 5 ಟೈಪ್ ಇದ್ರೂ ಕೂಡ ಕಾಣುತ್ತವೆ. ವಾಟರ್, ಡ್ರೈ ಪೌಡರ್, ಫಾರ್ಮ್, CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್, ವೆಟ್ ಕೆಮಿಕಲ್. ಇದು ನಮಗೆ 5 ಟೈಪ್ಸ್ ಆಫ್ ಫೈರ್ ಎಕ್ಸ್ಟಿಂಗ್ವಿಷರ್ ಟು ಬಿ ಯೂಸ್ಡ್ ಟು ಫೈರ್. ಫೈರ್ನ ನಾವು ಈಗ ನೀವೆಲ್ಲ ನೋಡಿದರೆ ಫೈರ್ ಏನಾದ್ರು ಆದರೆ ಅದನ್ನು ಹೋಗಿಸ್ಲಿಕ್ಕೆ ನಾವು ಈ 5 ಕೆಟಗರಿನ ನಾವು ಯೂಸ್ ಮಾಡ್ತೀವಿ. ಯಾವುದಕ್ಕೆ ಯಾವ್ದು ಯೂಸ್ ಮಾಡ್ತೀವಿ ಅಂತ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಕೊಟ್ಟಿದ್ದೀನಿ. ನಿಮಗೆ ಇಲ್ಲಿ ನೋಡ್ಬೋದು, ನಾವು ವಾಟರ್ ಯಾವುದಕ್ಕೆ ಯೂಸ್ ಮಾಡ್ತೀವಿ, ಡ್ರೈ ಪೌಡ್ರ್ ಯಾವುದಕ್ಕೆ ಯೂಸ್ ಮಾಡ್ತೀವಿ. ನೋಡ್ತಾ ಹೋದ್ರೆ ನಿಮಗೆ ಇಲ್ಲಿ ವಾಟರ್ ಸೂಟಬಲ್ ಫಾರ್ ಕ್ಲಾಸ್ ಎಗೆ ಇದನ್ನು ನಾವು ಮೇಜರಾಗಿ ಯೂಸ್ ಮಾಡ್ತೀವಿ. CO2ನ ಕ್ಲಾಸ್ ಬಿ ಆ್ಯಂಡ್ ಕ್ಲಾಸ್ ಸಿ ಫೈರ್ಗೆ ಇದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಡ್ರೈ ಕೆಮಿಕಲ್.
ಸೊ ಡ್ರೈ ಕೆಮಿಕಲ್ನ ಕ್ಲಾಸ್ ಎ, ಕ್ಲಾಸ್ ಬಿ ಆ್ಯಂಡ್ ಕ್ಲಾಸ್ ಸಿ, ಸೊ ಈ ಥರ ಕೆಟಗರಿಗೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಫಾರ್ಮ್ ಕ್ಲಾಸ್ ಎ ಆ್ಯಂಡ್ ಬಿ. ವೆಟ್ ಕೆಮಿಕಲ್ ಕ್ಲಾಸ್ ಕೆ. ನೆಕ್ಸ್ಟ್ ಹಲಾನ್ ವೆಟ್ ಕೆಮಿಕಲ್ ಕ್ಲಾಸ್ ಎ. ಹೀಗೆ ನಾನು ಎಲ್ಲ ಕೆಟಗರಿನೂ ಕೊಡ್ತಾ ಹೋಗ್ತಾ ಇದ್ದೀನಿ ನೋಡಿ. ಸೊ ಯಾವುದಕ್ಕೆ ಏನೇನು ಯೂಸ್ ಮಾಡ್ತೀವಿ ಅಂತ, ಇದು ನಮ್ಮ ಥಿಯರಿಟಿಕಲಿ ಬರೆಯೋಂಥ ಪೇಪರ್ಗೆ ನಾವು ಇದನ್ನು ಯೂಸ್ ಮಾಡೋದು. ಅಂದರೆ ಈ ಟೇಬಲ್ ಏನಕ್ಕೆ ಕೊಟ್ಟಿದ್ದೀನಪ್ಪ ಅಂದರೆ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಕ್ಲಾಸಸ್ ಆಫ್ ಫೈರ್ ಕ್ಲಾಸಸ್ ಯಾವುವು ಅಂತೇಳಿ ಬರಿತೀವಿ. ಕ್ಲಾಸಸ್ ಆದಮೇಲೆ ಅದು ಟೈಪ್ಸ್ ಆಫ್ ಫೈರ್ ಎಕ್ಸಿಕ್ಯೂಟರ್ ಬರಿತೀವಿ. ಈ ಆನ್ಸರ್ನ ನಾವು ಬರಿತಾ ಹೋದರೆ ಸಾಕು. ಸೊ ನಾವು ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ನೋಟ್ಸಲ್ಲೂ ಕೂಡ ಕೊಟ್ಟಿದ್ದೀನಿ. ನೋಟ್ಸನ್ನು ಹೋಗಿ ನೋಡಿ. ನೋಟ್ಸ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೆಕ್ಸ್ಟ್ ಬಂದು ನಾವು ದ ಕಾಂಪೊನೆಂಟ್ಸ್ ಆಫ್ ರೈನ್ ಹಾರ್ವೆಸ್ಟಿಂಗ್ ಸಿಸ್ಟಮ್, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್. ಸೊ ಇಲ್ಲಿ ನಾವು ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಎಲ್ಲ ಕ್ವಶನ್ ಪೇಪರ್ಗಳು ಕೂಡ ಬಂದಿದೆ. ಇದು 3 ಕ್ವಶನ್ ಕೂಡ ಬಂದಿದೆ. ಸೊ ಇದು ನಮಗೆ ಬ್ಲಾಕ್ ಡಯಾಗ್ರಾಮ್. ಸೊ ಏನೇನು ಬರುತ್ತೆ ನೋಡ್ತಾ ಹೋಗೋಣ. ರೈನ್ ಹಾರ್ವೆಸ್ಟಿಂಗ್ ಸಿಸ್ಟಮ್ನಲ್ಲಿ ಫಸ್ಟ್ ಒನ್ನು ಕ್ಯಾಚ್ಮೆಂಟ್ ಏರಿಯಾ ನೋಡಿ. ಇದು ಕ್ಯಾಚ್ಮೆಂಟ್ ಏರಿಯಾ ಅಂದರೆ ಒಂದು ಮನೆಗೆ ನೀರು ಬರಲಿಕ್ಕೆ ಕಟ್ಟಿರೋಂಥದ್ದು ಇದು ಒಂದು ಕ್ಯಾಚ್ಮೆಂಟ್ ಏರಿಯಾ. ಸೊ ಎಲ್ಲ ನೀರು ಒಂದೇ ಕಡೆ ಬರಲಿಕ್ಕೆ ಯೂಸ್ ಮಾಡೋಂಥದ್ದು. ನೆಕ್ಸ್ಟ್ ಕಾಂಪೊನೆಂಟ್ ಕನ್ವೇನೆನ್ಸ್. ಸೊ ಇದು ಎಲ್ಲವೂ ಕೂಡ ಒಂದು ಚಾನಲಲ್ಲಿ, ಎಲ್ಲ ಮಳೆ ಬಿದ್ದಿತ್ತಲ್ಲ ಸೈಡಲ್ಲೆಲ್ಲ, ಅದು ಒಂದು ಚಾನಲಲ್ಲಿ ಹೋಗೋಕ್ಕೆ ಮಾಡಿರೋಂಥದ್ದು. ನೆಕ್ಸ್ಟ್ ಬಂದು ಪ್ರೀ ಟ್ರೀಟ್ಮೆಂಟ್ ಅಂದರೆ ಮೇಲಿಂದ ಬರ್ತಾ ಇರೋ ನೀರು ಡಸ್ಟ್ ಅಥವಾ ದಪ್ಪ ಎಲೆಗಳು ಬಿದ್ದಿರುತ್ತೆ. ಸೊ ಅದನ್ನೆಲ್ಲ ರಿಮೂವ್ ಮಾಡೋಕ್ಕಿದ್ರೆ ಪ್ರೀ ಟ್ರೀಟ್ಮೆಂಟ್ ಏರಿಯಾ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟೋರೇಜ್, ವಾಟ್ರನ್ನ ಆ ಬಂದಿದ್ದ ನೀರಲ್ಲಿ ನಾನು ಒಂದು ಕಡೆಗೆ ಸ್ಟೋರೇಜ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಬಂದು ಡಿಸ್ಟ್ರಿಬ್ಯೂಷನ್. ಸೊ ಇಷ್ಟು ಮೇನ್ ಕಾಂಪೊನೆಂಟ್ಸ್. ನೀವೊಂದು ಮನೆನೇ ನೆನಪು ಮಾಡಿಕೊಟ್ರೆ ಸಾಕು, ಈಸಿಯಾಗಿ ನೀವು ಇದನ್ನು ಬರಿತಾ ಹೋಗ್ಬೋದು. ಫಸ್ಟು ಕ್ಯಾಚ್ಮೆಂಟ್ ಏರಿಯಾ, ಕನ್ವೀನಿಯನ್ಸು, ಪ್ಲೇಸ್ಮೆಂಟು, ಸ್ಟೋರೇಜು ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ಅಂದರೆ ವಾಟರ್ನ ಡಿಸ್ಟ್ರಿಬ್ಯೂಷನ್ ಮಾಡೋದು. ಇದು ನಮ್ಮ ಮೇನ್ ಕಾಂಪೊನೆಂಟ್ಸ್. ನೆಕ್ಸ್ಟ್ ನಾನು ಅದನ್ನು ಹೇಗೆ ಎಕ್ಸಾಮಲ್ಲಿ ಬರೆಯೋದಂತಲೂ ಕೂಡ ಕೊಡ್ತಾ ಹೋಗ್ತೀನಿ. ಸೊ ಒನ್ ಬೈ ಈ ಥರ ಕಾಪಿ ಮಾಡ್ಕೊಂಡು ಬರಿತಾ ಹೋಗ್ಬೋದು. ಕ್ಯಾಚ್ಮೆಂಟ್ ಏರಿಯಾ, ರೂಫ್, ಸೊ ನೆಕ್ಸ್ಟ್ ಕನ್ವೆನ್ಸ್ ಸಿಸ್ಟಮ್, ಅದರಲ್ಲಿ ಏನೇನು ಬರುತ್ತೆ, ಪೈಪ್ ಬರುತ್ತೆ, ಚಾನಲ್ಸ್ ಬರುತ್ತೆ. ಸೊ ಇದನ್ನೆಲ್ಲ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಪ್ರೀ ಟ್ರೀಟ್ಮೆಂಟ್, ಅದರಲ್ಲಿ ನೋಡಿ ಸ್ಕ್ರೀನ್ ಫಿಲ್ಟರ್ ಆರ್ ಫಸ್ಟ್ ರಿಮೂವ್ ದಿ ಡಸ್ಟ್ ಆರ್ ಲೀಫ್ ಏನೇನು ಬರ್ತೀವಿ ಎಲ್ಲನೂ ಕೂಡ ನಾವು ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೋರೇಜ್, ನಾವು ಅದೆಲ್ಲ ಮಾಡಿ ನೀರನ್ನು ಸ್ಟೋರ್ ಮಾಡ್ಕೋತೀವಿ. ನೆಕ್ಸ್ಟ್ ಬಂದು ಡಿಸ್ಟ್ರಿಬ್ಯೂಷನ್, ಅದನ್ನು ಎಲ್ಲಿ ಬೇಕಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಸೊ ಇದು ನಮಗೆ ಬರಿಬೇಕಾರದು ಎಕ್ಸಾಮ್ಗೆ, ಇದನ್ನು ಬರೀಬೇಕು. ನೆಕ್ಸ್ಟ್ ಅಪ್ಲಿಕೇಶನ್, ಅದೇ ಕ್ವಶನ್ನ ಕಂಟಿನ್ಯೂ ಆಗುತ್ತೆ. ವಾಟ್ ಇಸ್ ದ ಪರ್ಪಸ್ ಆರ್ ಅಡ್ವಾಂಟೇಜ್. ಸೊ ಏನಕ್ಕೆ ಮಾಡ್ತಾರೆ ರೈನ್ ಹಾರ್ವೆಸ್ಟಿಂಗ್ ಸಿಸ್ಟಮ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ, ಫಸ್ಟ್ ಡೊಮೆಸ್ಟಿಕ್ ಯೂಸ್, ನೀರಿನ ನಮಗೆ ಗೊತ್ತಿರೋಂಗೆ ಕುಡಿಯೋ ನೀರು ತುಂಬ ಕಮ್ಮಿ ಇದೆ. ಸೊ ಅದಕ್ಕೋಸ್ಕರ ನಾವು ನೀರನ್ನು ಡೊಮೆಸ್ಟಿಕ್ ಪರ್ಪಸ್ಸು ಕೂಡ ಯೂಸ್ ಮಾಡ್ಬೋದು. ಆ ನೀರನ್ನ ಸ್ಟೋರ್ ಮಾಡಿಕೊಂಡು, ಅಂದರೆ ಪಾತ್ರೆ ತೊಳೆಯೋದಕ್ಕೆ, ಕ್ಲೀನಿಂಗ್ಗೆ, ಗಾರ್ಡನಿಂಗ್, ಇದಕ್ಕೆಲ್ಲ ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಅಗ್ರಿಕಲ್ಚರಲ್ ಯೂಸ್, ಸೊ ಅಗ್ರಿಕಲ್ಚರಲ್ಲಿ ಕೂಡ ಅದನ್ನು ಯೂಸ್ ಮಾಡ್ಕೋಬೋದು. ಇಂಡಸ್ಟ್ರಿಯಲ್ ಕೂಡ ನಿಮಗೆ ಯೂಸ್ ಮಾಡ್ಬೋದು. ಕೂಲಿಂಗು, ಪ್ರೊಸೆಸಿಂಗ್ ಆ್ಯಂಡ್ ಕ್ಲೀನಿಂಗ್ ಪರ್ಪಸ್. ಸೊ ಮೆನಿ ಪರ್ಪಸ್ ಯೂಸ್ ಮಾಡ್ಬೋದು. ಸೊ ಮೇಯ್ನಾಗಿ ಗ್ರೌಂಡ್ ವಾಟರ್ ರೀಚಾರ್ಜ್, ಇದನ್ನು ನಾವು ಅದೇ ಸ್ಟೋರ್ ಮಾಡಿ ಭೂಮಿ ಒಳಗೆ ಅದೇ ನೀರನ್ನ ಬಿಡ್ತಾ ಹೋದರೆ ಮೇಯ್ನ್ ನಮಗೆ ಕುಡಿಯೋ ನೀರು, ಅಂದರೆ ನಮಗೆ ಕುಡಿಯೋ ನೀರು ಅವಾಗ ಹೇಳಿದೆ ಕಮ್ಮಿ ಇದೆ, ಆ ನೀರು ಏನಾಗುತ್ತೆ ರೀಚಾರ್ಜ್ ಆಗ್ತಾ ಇರುತ್ತೆ. ಸೊ ಅದು ಕೂಡ ಯೂಸ್ ಮಾಡ್ಬೋದು. ಮತ್ತು ಇನ್ಸ್ಟ್ರುಮೆಂಟೇಷನ್ ಆ್ಯಂಡ್ ಕಮರ್ಷಿಯಲ್ ಬಿಲ್ಡಿಂಗ್, ಸೊ ಇಲ್ಲೂ ಕೂಡ ಅದನ್ನು ಯೂಸ್ ಮಾಡ್ಬೋದು. ಎಮರ್ಜೆನ್ಸಿ ಯೂಸ್, ಆ್ಯಕ್ಟ್ ಎಸ್ ಎ ಬ್ಯಾಕಪ್ ವಾಟರ್ ಸೋರ್ಸ್. ಸೊ ಬ್ಯಾಕಪ್ ವಾಟರ್ ಸೋರ್ಸು ಕೂಡ ನಾವಿದು ಯೂಸ್ ಮಾಡ್ಬೋದು. ದಿಸ್ ಇಸ್ ದ ಅಡ್ವಾಂಟೇಜ್. ಸೊ ಲಾಸ್ಟ್ ಸ್ಲೈಡ್ ಆ್ಯಂಡ್ ಈ ಸ್ಲೈಡ್ ನಮಗೆ ಎಕ್ಸಾಮ್ ಕೇಳಿದ್ರೆ ಆ ಫಿಗರ್ ಬರೆದು ಇಷ್ಟನ್ನು ನೀವು ಬರಿತಾ ಹೋಗ್ಬೋದು. ಸೊ ಟೈಪ್ಸ್ ಆಫ್ ಕಾಂಪೊನೆಂಟ್ಸ್, ಆಮೇಲೆ ಅದರದ್ದು ಅಪ್ಲಿಕೇಶನ್.
ನೆಕ್ಸ್ಟು ನಾವು ಇದು ಕೂಡ STP. ಸೊ STP ಅಂದರೆ ಸೀಪೇಜ್ ವಾಟರ್ ಟ್ರೀಟ್ಮೆಂಟ್. STP ನೋಡೋಣ. STPಲಿ ನಿಮಗೆ ಏನೇನು ಬರುತ್ತೆ ಅಂತೇಳಿ ಬ್ಲಾಕ್ ಡಯಾಗ್ರಾಮ್ನ ಕೊಟ್ಟಿದ್ದೀನಿ. ಈ ಬ್ಲಾಕ್ ಡಯಾಗ್ರಾಮ್ನ ನೋಡಿಕೊಂಡು ಎಕ್ಸಾಮಲ್ಲಿ ಡ್ರಾ ದಿ ಬ್ಲಾಕ್ ಡಯಾಗ್ರಾಮ್ ಅಂತ ಕೇಳಿದ್ರೆ ಬ್ಲಾಕ್ ಡಯಾಗ್ರಾಮ್ ಬರೀರಿ. ನೆಕ್ಸ್ಟ್ ಅದರ ಕಾಂಪೊನೆಂಟ್ಸ್ ಕೂಡ ಹಾಗೆ ಅಲ್ಲಿ ನೋಡ್ತಾ ಬರಿತಾ ಹೋಗ್ಬೋದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನೇನು ಬರುತ್ತೆ ಅದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಸೀಪೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಹೇಗೆ ವರ್ಕ್ ಆಗುತ್ತೆ ಅಂತೇಳಿ. ಸೊ ಫಸ್ಟು ಅದರಲ್ಲಿ ಏನೇನು ಬರುತ್ತಪ್ಪ ಅಂದರೆ ರಾ ಸೀಪೇಜ್. ನೆಕ್ಸ್ಟು ಸ್ಟೆಪ್ ಬಂದು ಬಾರ್ ಸ್ಕ್ರೀನ್ ಚೇಂಬರ್. ನೆಕ್ಸ್ಟ್ ಕಲೆಕ್ಷನ್ ಆಫ್ ಟ್ಯಾಂಕ್, ಅದನ್ನು ಸ್ಟೋರ್ ಮಾಡೋದು. ನೆಕ್ಸ್ಟ್ ಮೇಂಟೈನ್ ದಿ ಯೂನಿಫಾರ್ಮ್ ಕ್ವಾಲಿಟಿ. ಪ್ರೈಮರಿ ಸೆಟ್ಟಿಂಗ್ ಟ್ಯಾಂಕ್. ಸೊ ಇದರಲ್ಲಿ ಪ್ರೈಮರಿ ಹೆವಿ ಏನಾದ್ರು ಸಾಲಿಡ್ ದಪ್ಪದ ಮರ ಅಥವಾ ಕಲ್ಲುಗಳಿದ್ರೆ ಇದನ್ನು ಇಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ತೀವಿ. ಆಯಿಲ್ ಆ್ಯಂಡ್ ಗ್ರೇಸನ್ನು ಫ್ಲೋಟ್ ಅಂದರೆ ತೇಲಕ್ಕೆ ಬಿಟ್ಟು ಅದನ್ನು ರಿಮೂವ್ ಮಾಡ್ತೀವಿ. ನೆಕ್ಸ್ಟ್ ಅದು ಬಂದರೆ ಮೇಂಟೆನೆನ್ಸ್, ಅದೇ ಕಂಟಿನ್ಯೂ ಆಗ್ತಿದೆ ಮೇಂಟೆನೆನ್ಸ್. ನೆಕ್ಸ್ಟ್ ಬಂದು ಆಲ್ಟರ್ನೇಷನ್ ಟ್ಯಾಂಕು. ಸೊ ನಾನು ಇಲ್ಲಿ ಎಲ್ಲ ಸ್ಟೆಪ್ಪನ್ನು ಕೂಡ ಇಲ್ಲಿ ಕೊಡ್ತಾ ಹೋಗ್ತೀನಿ. ಸೆಕೆಂಡರಿ ಸೆಟ್ಟಿಂಗ್ ಟ್ಯಾಂಕಲ್ಲಿ ಏನಾಗುತ್ತೆ, ಸೊ ಎಲ್ಲ ಇದನ್ನು ಕೂಡ ಇಲ್ಲಿ ಕೊಡ್ತಾ ಹೋಗಿದ್ದೀನಿ. ನೀವು ಅದನ್ನು ನೋಟ್ ಮಾಡಿಕೊಂಡು ಎಕ್ಸಾಮಲ್ಲಿ ಇಷ್ಟು ಪಾಯಿಂಟ್ಸನ್ನು ಬರೆದ್ರೆ ಸಾಕು, ನಿಮಗೆ 10 ಮಾರ್ಕ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಮತ್ತು ಅದರಲ್ಲಿ ಕೂಡ ಕಂಟಿನ್ಯೂ ಆಗಿ ಮೇಂಟೆನೆನ್ಸ್ ಹೇಗೆ ಮೇಂಟೆನೆನ್ಸ್ ಮಾಡ್ತೀವಿ ಅಂತಲೂ ಕೇಳಿದ್ದಾರೆ. ಸೊ ಎಲ್ಲನೂ ಕೂಡ ನೋಡಿ ಇಲ್ಲಿ ನಾನು ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ಇದನ್ನೆಲ್ಲ ನೀವು ಕಾಪಿ ಮಾಡ್ಕೊಂಡು ಓದ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎನಿ ಡೌಟ್ ಇದ್ದರೆ ಮೆಸೇಜ್ ಮಾಡಿ. ಮತ್ತು ಯಾವುದು ನಿಮಗೆ ಕಷ್ಟ ಆಗ್ತಿದೆ ಅನಿಸಿದರೆ ಅದರ ಬಗ್ಗೆ ನನಗೆ ಫೀಡ್ಬ್ಯಾಕ್ ಕೊಟ್ಟರೆ ಅದರ ಬಗ್ಗೆ ನಾನು PPT ಮಾಡಲಿಕ್ಕೆ, ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.